ಪ್ರಿಯಾಂಕಾ ಸುನಿಲ್ ಡೈರೆಕ್ಟ್ ಆಗಿ ವಿಜಯಕ್ಕೆ ಬರೋದಾದ್ರೆ BBK11 ಮನೆಯಿಂದ ಇನ್ನೊಬ್ರು ಸ್ಪರ್ಧಿ ಇವಾಗ ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು BBK11 ಮನೆಯಿಂದಾನೇ ಒಂದು ವಿಷಯ ಲೀಕ್ ಆಗಿದೆ, ಮತ್ತೆ ಅಪ್ಡೇಟ್ ಕೂಡ ಬರ್ತಿದೆ ಅಂತಾನೆ ಹೇಳ್ಬೋದು. ಪಕ್ಕಾ ಅಪ್ಡೇಟ್ ಅಂತಾನೆ ಹೇಳ್ಬೋದು, ಯಾವುದೇ ತರಹದ ಫೇಕ್ ನ್ಯೂಸ್ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಜಸ್ಟ್ ಒಂದು 5 ಸ್ಪರ್ಧಿಗಳು ಏನಿದ್ರು, ಭವ್ಯ ಅವರು ನೆನೆ ತಾನೇ ಎಲಿಮಿನೇಟ್ ಆದ್ರು. ಎಲಿಮಿನೇಟ್ ಆದ್ಮೇಲೆ ಇವತ್ತಿನ ದಿನ ನೋಡೋದಾದ್ರೆ ಒಂದು ಸಂಡೇ ಎಪಿಸೋಡ್ ಅಂದ್ರೆ ಫಿನಾಲೆ ಡೇ ಆಗಿರೋದ್ರಿಂದ 2 ದಿನ ಕೂಡ ಒಂದು ಮೊದಲನೇ ದಿನನೇ ಭವ್ಯ ಗೌಡ ಹೋದ್ರು. ಸೊ 2ನೇ ದಿನ ಇಲ್ಲಿ ಇನ್ನೊಬ್ರು ಸ್ಪರ್ಧಿ ಕೂಡ ಇವಾಗ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಪಕ್ಕ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವರು ಫಿನಾಲೆಗೆ ಅಂದ್ರೆ ಇವರ ಕೈಯಲ್ಲಿ ಟ್ರೋಫಿ ಇರುತ್ತೆ, ಇಲ್ಲ ರನ್ನರ್ ಆಗಿರ್ತಾರೆ, ಇಲ್ಲ ವಿನ್ನರ್ ಆಗಿರ್ತಾರೆ. ನಿಜಕ್ಕೂ ಬಿಗ್ ಬಾಸ್ ಮನೆಗೆ ಇವರು ಮೊದಲನೇ ದಿನ ಬಂದಾಗ್ಲಂತೂ ಸಖತ್ ಹವಾ ಸೃಷ್ಟಿ ಮಾಡಿದ್ರು. ಮತ್ತೆ 1-2 ವಾರ ಸೈಲೆಂಟ್ ಆಗಿ ಇದ್ದಿದ್ದೇ ಮುಳುವಾಯ್ತಾ ಅನ್ನೋದು ಕೂಡ ಇವ್ರ ಬಗ್ಗೆ ಹೇಳ್ಬೋದು. ಸೊ ಸಖತ್ತಾಗಿ ಆಟ ಆಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಚಿಂದಿಯಾಗಿ ಆಟ ಆಡ್ತಿದ್ರು. ಸೊ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು. ಸೊ ಫಿನಾಲೆ ವಾರ ತನಕ ಬಂದಿದ್ದಾರೆ ಅಂದ್ರೆ ಸೊ ಇವರು ಎಲ್ಲರೂ ಕೂಡ ವಿನ್ನರೇ ಆಗಿರ್ತಾರೆ. ಭವ್ಯಾನು ಸೇರಿಸಿ ಇಲ್ಲಿ ಎಲ್ಲರೂ ಕೂಡ ವಿನ್ನರೇ ಆಗಿರ್ತಾರೆ. ಆದರೆ ಟ್ರೋಫಿ ಮಾತ್ರ ಒಬ್ಬರಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನೆ ವಿಡಿಯೋದಲ್ಲೂ ಕೂಡ ತಿಳಿಸಿದೆ. ಸೊ ನನ್ನ ಪ್ರಕಾರ ಎಲ್ಲರೂ ಕೂಡ ವಿನ್ನರೇ, ಟ್ರೋಫಿ ಮಾತ್ರ ಒಬ್ಬರಿಗೆ ಸೇರುತ್ತೆ. ಸೊ ಇವಾಗ ಎಲಿಮಿನೇಟ್ ಆಗಿರೋದು, ಸೊ ನಿನ್ನೆ ದಿನ 6ನೇ ಸ್ಥಾನದಲ್ಲಿ ಎಲಿಮಿನೇಟ್ ಆಗಿದ್ದು ಭವ್ಯ ಗೌಡ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಬರ್ತಿರೋದು, ಶಾಕಿಂಗ್ ಅಪ್ಡೇಟ್ ಬರ್ತಾ ಇರೋದು, ಉಗ್ರಂ ಮಂಜು ಅವರು ಇವಾಗ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಉಗ್ರಂ ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಇನ್ನು ಇಬ್ರು ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕುತೂಹಲ ಜಾಸ್ತಿನೇ ಇದೆ. ಸೊ ಉಗ್ರಂ ಮಂಜು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಟಾಸ್ಕ್ನ ವಿಚಾರ ಅಂತ ಬಂದಾಗ ಅಗ್ರೆಸಿವ್ ಆಡ್ತಿದ್ರು. ತುಂಬಾನೇ ಎಂಟರ್ಟೈನ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಗೌತಮಿ ಜಾಧವ್ ಅವರು ಇದ್ದಾಗಂತೂ ಇವ್ರ ಜೊತೆ ಈ ಒಂದು ಉಗ್ರಂ ಮಂಜು, ಗೌತಮಿ ಜಾಧವ್, ಮೋಕ್ಷಿತಾ ಪೈ 3 ಜನ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ನೋಡ್ಬೋದು. ಸೊ ನೀವು ಕೂಡ ನೋಡೇ ಇರ್ತೀರಾ. ಸೊ ಈ ಒಂದು ಅಪ್ಡೇಟ್ ಬರ್ತಿದೆ. ಸೊ ನಿಜಕ್ಕೂ ಈ ಒಂದು ಅಪ್ಡೇಟ್ ಯಾವುದೇ ಥರದ ಫೇಕ್ ನ್ಯೂಸ್ ಅಲ್ಲ. ಸೊ ಈ ಒಂದು ಅಪ್ಡೇಟ್ನ ಪ್ರಕಾರ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ನಾವು ನೆಕ್ಸ್ಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಯಾರ್ಯಾರು ಯಾವ್ಯಾವ ಥರ ಹೋಗಿದ್ದಾರೆ, ಸೊ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ನೋಡ್ಬೋದು. ಸೊ ಈ ಒಂದು ಅಪ್ಡೇಟ್ ಇವಾಗ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ಉಳಿದಿರೋದು ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತೆ ಈ ಕಡೆ ಬಂದ್ಬಿಟ್ಟು ಉಗ್ರಂ ಮಂಜು ಅವರು ಇವಾಗ ಎಲಿಮಿನೇಟ್ ಆದ್ರು. ಮೋಕ್ಷಿತಾ ಪೈ, ಇನ್ನು ಹನುಮಂತ್ ಅವರು, ತ್ರಿವಿಕ್ರಮ್ ಅವರು, ಇನ್ನು 4 ಜನ ಸ್ಪರ್ಧಿ ಇವಾಗ ಈ ಒಂದು BBK11 ಮನೆಯಲ್ಲಿ ಉಳಿದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಇನ್ನು 3 ಜನ ಅಂದ್ರೆ ಇವಾಗ ಆಲ್ರೆಡಿ 5 ಜನ ಸ್ಪರ್ಧಿ ಇದ್ರು. ನಿನ್ನೆ ಭವ್ಯ ಗೌಡ ಹೋಗಿದ್ರಿಂದ 5 ಜನ ಸ್ಪರ್ಧಿ ಇದ್ರು. ಆ ಒಂದು 5 ಜನ ಸ್ಪರ್ಧಿಯಲ್ಲಿ ಇವಾಗ ಉಗ್ರಂ ಮಂಜು ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಸೊ ಇನ್ನು ಇಬ್ರು ಕೂಡ ಹೋದ್ರೆ ಇನ್ನು 2 ಮಂದಿ ಉಳಿಯೋದು. ಸೊ ಸ್ಪರ್ಧಿಗಳಾಗಿ ಇನ್ನು 2 ಮಂದಿ ಉಳಿತಾರೆ BBK11 ಮನೆಯಲ್ಲಿ. ಅದರಲ್ಲಿ ವಿನ್ನರ್ ಯಾರಾಗ್ತಾರೆ, ರನ್ನರ್ ಯಾರಾಗ್ತಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಕುತೂಹಲ ಇದೆ. ಸೊ ನಿಮ್ಮ ಪ್ರಕಾರ ಉಗ್ರಂ ಮಂಜು ಅವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ರು, ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ರು. ಟಾಸ್ಕ್ ಅಂತ ಬಂದಾಗ ಅವರು ಚೆನ್ನಾಗಿದ್ರು ಅಂತಾನೆ ಹೇಳ್ಬೋದು. ಚೆನ್ನಾಗಿ ಆಟ ಆಡ್ತಿದ್ರು. ವ್ಯಕ್ತಿತ್ವದ ವಿಚಾರಕ್ಕೆ ಹೋದ್ರೆ ತುಂಬಾನೇ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ಮತ್ತೆ ಮಾನವೀಯತೆ ಅಂತ ಬಂದಾಗ ಕೂಡ ಅಷ್ಟೇ ಚೆನ್ನಾಗಿದ್ರು. ಸೊ ಎಲ್ಲರ ಜೊತೆನೂ ಕೂಡ ಬೆರೆತ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಈ ಒಂದು ಫಿನಾಲೆ ವಾರಕ್ಕೆ ಬರೋದು ಅಷ್ಟೊಂದು ಸುಲಭದ ಮಾತಲ್ಲ ಅಂತಾನೆ ಹೇಳ್ಬೋದು, ಕಷ್ಟದ ವಿಚಾರನೇ. ಸೊ ಫಿನಾಲೆ ವಾರಕ್ಕೆ ಬಂದಿರೋದ್ರಿಂದ ಅವರು ಕೂಡ ವಿನ್ನರ್ ಆಗಿರ್ತಾರೆ. ಸೊ ಅವರ ಜೀವನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಂತ ಹೇಳ್ತಾ, ಸೊ ಉಗ್ರಂ ಮಂಜು ಅವ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ಆ ಕಮೆಂಟನ್ನು ತಿಳಿಸಿ ನಿಮ್ಗೇನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ಜೊತೆಗೆ ವಿನ್ನರ್ ಯಾರಾಗ್ಬೋದು, ರನ್ನರ್ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರ್ತೀನಿ, ತಪ್ಪದೆ ನೋಡ್ತಾನೆ ಇರಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಈ ಒಂದು ಬೇರೆ ಏನಾದರೂ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಅದನ್ನು ಕೂಡ ಅಪ್ಡೇಟ್ಸ್ಗಳನ್ನ ಕೊಡ್ತಾನೆ ಇರುತ್ತೆ, ತಪ್ಪದೆ ನೋಡ್ತಾ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.